ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿತಾಸ್ ಲೈಫ್ ಸ್ಟೈಲ್. ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗಲಿ, ಇನ್ನೇನು ದಸರಾ ವೆಕೇಷನ್ ಬಂದೇ ಬಿಟ್ಟು, ಸೊ ಅದಕ್ಕೋಸ್ಕರ ನಿಮಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ತೊಗೊಂಡು ಬಂದಿದ್ದೀನಿ. ನಾನು ಹಲಪಿ ಹೋಗಿ ತುಂಬ ದಿವಸಗಳೇ ಆಗಿತ್ತು, ತುಂಬ ಮನಸ್ಸೇ ಆಗಿತ್ತು. ನಾನು ಹೀಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಕೆಲವರು ಹಲಪಿ ಬೋಟ್ ಹೌಸ್ ಬಗ್ಗೆ ಸ್ವಲ್ಪ ಸರ್ಚ್ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಯೂಸ್ ಆಗಲಿ ಅಂತ ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಹೇಳ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಹಲಪಿ ಬೋಟ್ ಹೌಸ್ ಅಂತ. ಇದು ಬಂದು ಪಾರ್ಕಿಂಗ್ ಏರಿಯಾಗೆ 24 ಅವರ್ಸ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಹೋದಾಗ 6 ಮಂತ್ಸ್ ಆಯಿತು ನಾವು ಹೋಗಿ, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪೇ ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ಈಗ ಸೀದಾ ಪಾರ್ಕಿಂಗ್ ಮಾಡಿ ಇವಾಗ ನಾವು ನಮ್ಮ ಒಂದು ಬೋಟ್ ಕಡೆಗೆ ಹೊರಟಿದ್ದೀವಿ. ಇದೇ ಕ್ರೂಸಲ್ಲಿ ನಾವು ಉಳ್ಕೊಂಡಿದ್ದು. ನಡೀರಿ ಈಗ ಎಲ್ಲ ಪ್ರೋಸೆಸ್ ಮುಗಿಸ್ಕೊಳ್ಳೋಣ. ಇದು ಬಂದು ಅವ್ರ ಆಫೀಸ್ ಇರುತ್ತೆ, ಇಲ್ಲೇ ಬೋಟೆಲ್ಲ ನಿಲ್ಲಿಸಿರುತ್ತೆ. ಆ್ಯಕ್ಚುಲಿ ಅವ್ರು ಹೇಳ್ತಾರೆ 12 o'clock ಮೂವ್ ಆಗುತ್ತೆ ಅಂತ, ಬಟ್ 1:30ವರೆಗೂ ಅವ್ರು ವೆಯ್ಟ್ ಮಾಡ್ತಾರೆ. ಯಾಕಂದರೆ ಎಲ್ಲಾದರೂ ದೂರ ಇರೋರು ಬೇಗ ಬರಲಿ ಅಂತ. ನಾವು ಸ್ವಲ್ಪ 12:30 ಆಗೋಗಿತ್ತು. ಫೋನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂದರು. ಓಕೆ ಬನ್ನಿ ಅಂತಂದರು. ಸೊ ನಾವು ಹೋಗೋಷ್ಟಾಗಿ 12:30 ಆಯಿತು. ನಾವು ಏನೇನು ಪ್ರೋಸೆಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡ್ವಿ. The boat starts moving by 1:30, 1:45 to start moving from here. And evening up to 6:30 we will be cruising on. 6:30 we have place over there. Comes our stop for night. We stay in the boat for night. Tomorrow morning 7:30 we start again. Go for 1 or 2. Come back here by 8:30. 9 is check out. We will be having lunch, evening tea and snacks, night dinner, morning breakfast. Any help or any doubts or any requirement you have, the staff will help you with that. And indoor activities, the staff will explain this. That is the extra number. Boating is a small boating, is a speed boat, is a fish market, they will explain all things. We'll be on board with you. You can give the coordinator, you can ask him. ಅವರು ಅಲ್ಲೆಲ್ಲಿ ಏನೇನು ಇದೆ, ಏನೇನು ಪ್ರೊವೈಡ್ ಮಾಡ್ತಾರೆ ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಬನ್ನಿ ಈಗ ಒಳಗಡೆ ಎಂಟ್ರಿ ಆಗೋಣ. ಈ ಥರ ಅಲ್ಲಿ ಶಿಪ್ ಇರುತ್ತೆ, ಕ್ರೂಸ್ ಇರುತ್ತೆ. ಸೊ ಅದರೊಳಗಡೆ ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಪ್ರೈವೇಟಾಗಿ ತೊಗೊಂಡಿಲ್ಲ, ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗಿದ್ದು, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮನೆಯಲ್ಲೂ 4 ಜನ ಇರ್ತೀವಿ. ಸೊ ಪ್ರೈವೇಟಲ್ಲಿ ಹೋಗೋ 4 ಜನ ಇರ್ತೀವಿ, ಅದು ಮಜಾ ಬರೋದಿಲ್ಲ. ಸ್ವಲ್ಪ ಜನದ ಜೊತೆ ಇದ್ದರೆ ಸ್ವಲ್ಪ ಮಜಾ ಬರುತ್ತೆ ಅಂತ. ಸೊ ಹಾಗಾಗಿ ನಾವು ಶೇರಿಂಗಲ್ಲಿ ಹೋಗಿದ್ದು. ನನಗೆ ಎಷ್ಟು ಕಾಸ್ಟ್ ಆಯಿತು ಅನ್ನೋದು ಕೂಡ ತಿಳಿಸ್ತೀನಿ ನಾನು. ಇಲ್ಲಿ ಏನೇನು ಪ್ರೊವೈಡ್ ಮಾಡ್ತಾರೆ, ಎಲ್ಲೆಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ, ಅದಕ್ಕೆಲ್ಲ ಎಷ್ಟು ಚಾರ್ಜಸ್ಸು ಎಲ್ಲನೂ ನಾನು ಹೇಳ್ತೀನಿ ನಿಮಗೆ ಈ ವಿಡಿಯೋ ಮುಖಾಂತರ. ಇಲ್ಲಿ ನಾವು ಪೇ ಮಾಡಿದ್ದು ಎಷ್ಟು ಅನ್ನೋದು ಕೂಡ ನಾನು ಹೇಳ್ತೀನಿ. 1 ಬೆಡ್ರೂಮು ತೊಗೊಂಡಿದ್ದು ನಾವು 4 ಮೆಂಬರ್ಸ್ಗೂ, 2 adults 2 kidsಗೆ. ಅದಕ್ಕೆ ನಾವು ಎಷ್ಟು ಪೇ ಮಾಡಿದ್ವಿ, ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಬೆಡ್ ಕೂಡ ತೊಗೊಂಡಿದ್ವಿ. ನಾವು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಪ್ರೈಸ್ ಇತ್ತು. ಸೊ ಡೈರೆಕ್ಟಾಗಿ ಕಾಲ್ ಮಾಡಿ ನಾವು ಬುಕ್ ತೊಗೊಂಡ್ವಿ. ಈಗ ಡೀಟೇಲ್ಸ್ ಅವ್ರ ಬಾಯಿಂದನೇ ಕೇಳ್ಕೊಳ್ಳಿ ಏನೇನಿದೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. लंच में बफे में सब वेज रहेगा, नॉन वेज इसमें नहीं रखते हैं, अलग से टेबल साथ वेज और नॉन वेज है ना. आपको टेबल में अच्छे से आपको नॉन वेज आएगा. आपका नाम बताओगे? सुधीर कुमार पंडा. बाद में पानी का बॉटल आपको 2 दिया. लंच में, डिनर में, ब्रेकफास्ट में आपको 2 मिलेगा. और चाहिए तो ऊपर और वाटर इसमें फिल करके यूज़ कर सकते हैं सर. बाद में जैसे चालू होने के बाद सब जगह घूम के, बड़ा वाला लेक, छोटा वाला लेक सब घूम के हम लोग एक छोटा वाला आइलैंड में पकड़ता है. उधर पकड़ने के बाद इधर छोटा वाला बोट आएगा. वो आइलैंड का नाम खैनीगिरी बोलते हैं.
आपको सबरीमला पता है? शबरीमला का हाँ, उसका जाने वाला रूट वो रिवर है। हाँ। उधर की स्टॉप करने के बाद एक छोटा वाला बोट आएगा, आपको लेकर 1 घंटा घूम के वापस आता है। उसमें इंक्लूड नहीं है, सेपरेट चार्जेस है। चार्जेस और व्यू सब लंच में आपको बताएगा। आपको लेके जाके 1 घंटा घूम के इसको विलेज राइड करके वापस आता है। वापस आने के टाइम इधर चाय कॉफी स्नैक भी आपको प्रोवाइड करेगा। वो भी होने के बाद दूसरा जगह लेके जाते हैं, ये बोट में फिश का दुकान। आप लोगों को कुछ फिश, प्रॉन्स, कुछ क्रैब कुछ चाहिए तो वैसे खरीद करके किचन में दे दो, हम लोग बना के देते हैं। बनाने के लिए एक्स्ट्रा चार्जेस नहीं है, खाली उधर खरीद करने के लिए। बाद में हमारा 6 o'clock तक हमारा क्रूजिंग है, बाद में खत्म हो जाएगा। हमारा स्टेशन आके स्टॉप करूँगा। आपको 8 o'clock आपको डिनर रहेगा, 9 o'clock वो क्लोज हो जाएगा। सुबह 7:40 में ब्रेकफास्ट मिलेगा सर। बाद में सुबह ब्रेकफास्ट मिलेगा, चाय कॉफी मिलेगा, 9 o'clock चेक होता है। ठीक है सर, मैं आगे बात ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಾದಮೇಲೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಚೆನ್ನಾಗಿತ್ತು, ಪೈನಾಪಲಲ್ಲಿ ಮಾಡಿದ್ದಂಥದ್ದು. ಹಾಗೆ ಬನ್ನಿ ನಾನು ರೂಮ್ ಟೂರ್ ಕೂಡ ತೋರಿಸ್ತೀನಿ. 2 ಡೋರ್ ಇರುತ್ತೆ ಇದು ರೂಮಿಗೆ. ಇದಕ್ಕೆ ಯಾವುದಕ್ಕೂ ಲಾಕ್ ಇರಲ್ಲ. ಮೇನು ನಿಮ್ದೇನಾದರೂ ವ್ಯಾಲ್ಯೂಬಲ್ ವಸ್ತು ಇದ್ದರೆ ನೀವೇ ಸೇಫ್ಟಿಯಾಗಿ ನೋಡ್ಕೋಬೇಕು. ಯಾಕಂದರೆ ರೂಮಲ್ಲಿ ಬಿಟ್ಟೋದ್ರೆ ಅದಕ್ಕೆ ಲಾಕ್ ಅಂತ ಅವ್ರು ಪ್ರೊವೈಡ್ ಮಾಡೋದಿಲ್ಲ. ಸಪ್ರೇಟಾಗಿ ನಾವೇನಾದರೂ ತೊಗೊಂಡೋದ್ರೆ ಹಾಕೋಬಹುದೇನೋ, ಬಟ್ ಮೊದಲೇ ಹೇಳ್ತಾ ಇದ್ದೀನಿ, ನೀವು ಅವರಂತೂ ಪ್ರೊವೈಡ್ ಮಾಡಲ್ಲ. ನೀವು ಬೇಕಾಗಿದ್ದರೆ ಹೋಗೋ ಕಡೆಯಿಂದನೇ ನೀವು ಲಾಕ್ ತೊಗೊಂಡೋಗಿ ಹಾಕೋಬಹುದು. ನಾವೆಲ್ಲಾದರೂ ಹೋದಾಗ ಓಪನೇ ಬಿಟ್ಟು ಹೋಗ್ತಿದ್ವಿ, ಸುಮ್ಮನೆ ಮೈನ್ ಲಾಕ್ ಹಾಕ್ಕೊಂಡಷ್ಟೇ. ಫುಲ್ಲು ಲಾಕ್ ಮಾಡ್ಕೊಂಡು ಹೋಗೋಕ್ಕೆ ಅಲ್ಲಿ ಅವ್ರು ಪ್ರೊವೈಡ್ ಮಾಡಲ್ಲ. ಸೊ ಇದು ಬಂದು ಎಂಟೈರ್ ರೂಮು. ಟಾಯ್ಲೆಟ್ ಕೂಡ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಎಲ್ಲೂ ಒಂಚೂರು ಕೂಡ ಮೆಸ್ಸಿಯಾಗಿರಲಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ನಾನು ಟಾಯ್ಲೆಟೆಲ್ಲ ಹೇಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿತ್ತು. ನಾನು ಅವ್ರನ್ನ ಏನೋ ಸ್ವಲ್ಪ ಡೌಟ್ಸ್ ಇತ್ತು, ಅದನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು ರೂಮಲ್ಲೇ ಕೂತ್ಕೊಂಡ್ರೆ ನಿಮಗೆ ವ್ಯೂ ಚೆನ್ನಾಗಿ ಕಾಣೋದಿಲ್ಲ, ನೀವು ಔಟ್ಸೈಡ್ ಬಂದ್ರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾವು ಎ ಸಿ ತೊಗೊಂಡಿದ್ವಿ. ಪ್ಲೀಸ್ ನೀವು ಯಾರೇ ಹೋದರೂ ಎ ಸಿದೇ ತೊಗೊಳ್ಳಿ, ಯಾಕಂದರೆ ತುಂಬ ಸೆಕೆ, ಅಲ್ಲಿ ಇರೋಕ್ಕಾಗೋದಿಲ್ಲ ನಿಮಗೆ. ನೈಟು ಅಲ್ಲಿ ಮಳೆ ಬಂತು, ಸ್ವಲ್ಪ ವೀಡಿಯೋಸ್ಗಳೆಲ್ಲ ಎಲ್ಲೋ ಮಿಸ್ ಆಗೋಗ್ಬಿಟ್ಟಿದೆ. ನನಗೂ ಗೊತ್ತಿಲ್ಲ, ನಾನು ಹುಡುಕಿದೆ ತುಂಬ ವೀಡಿಯೋಸು, ಸಿಕ್ಕಲಿಲ್ಲ. ಮಳೆ ಬಂದಾಗೆಲ್ಲ ನಾನು ವೀಡಿಯೋ ತೆಗೆದಿದ್ದೆ, ಅದೆಲ್ಲ ಮಿಸ್ ಆಗಿದೆ. ಬಟ್ ವೆದರ್ ತುಂಬ ಹಾಟ್ ಇರೋದ್ರಿಂದ ನೀವು ಯಾರೇ ಹೋದ್ರೂ ಎ ಸಿನೇ ತೊಗೊಳ್ಳಿ ಪ್ಲೀಸ್. ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಪರವಾಗಿಲ್ಲ, ಬಟ್ ಫ್ಯಾನಲ್ಲಿ ನಿಮಗೆ ಇರೋಕ್ಕಾಗಲ್ಲ, ನಾನು ಹೇಳ್ತಾ ಇದ್ದೀನಿ. ಪ್ರೈವೇಟಾಗಿ ಹೋಗ್ತೀನಿ ಅಂತಂದರೂ ಹೋಗಬಹುದು, ಪ್ರೈವೇಟಾಗಿ ನೀವು ತೊಗೊಂಡು ಬೋಟ್ನ. ಇಲ್ಲ ಅಂತಂದರೆ ಈ ಥರ ಎಲ್ಲ ಜೊತೆ ಸೇರಿಕೊಂಡು ಮಿಂಗಲ್ ಮಾಡಿಕೊಂಡು ಆರಾಮಾಗಿ ಹೋಗಬೇಕು ಅಂತಂದರೆ ನಮ್ಮ ಥರ ಶೇರಿಂಗಲ್ಲಿ ಹೋಗ್ಬೋದು. ನನ್ನ ಪ್ರಕಾರ ಪ್ರೈವೇಟ್ಗಿಂತ ಶೇರಿಂಗ್ ಬೆಸ್ಟ್ ಅನಿಸುತ್ತೆ. ಯಾಕೆ ನಾವು ತುಂಬ ಜನ ಫ್ಯಾಮಿಲಿ ಇದ್ದರೆ ಮಾತ್ರ ಪ್ರೈವೇಟ್ ತೊಗೊಳೋದು ಬೆಸ್ಟು. ಇಲ್ಲ ನಾವೇ ನಾರ್ಮಲಾಗಿ ನಮ್ಮ ಥರ ಫ್ಯಾಮಿಲಿ ಆದರೆ, ಚಿಕ್ಕ ಫ್ಯಾಮಿಲಿ ಆದರೆ ನಾವು ಶೇರಿಂಗ್ ಹೋಗೋದು ಇನ್ನೂ ಬೆಸ್ಟು. ಯಾಕಂದರೆ ಎಲ್ಲ ಥರದ ಜನನೂ ಅಲ್ಲಿರ್ತಾರೆ. ಇಲ್ಲೂ ನಮ್ಮ ಕನ್ನಡದವರಿದ್ದರು. ಮತ್ತು ಇದರಲ್ಲಿ ನೋಡಿ, ಈ ಹುಡುಗ ಬಂದು ಕನ್ನಡದವನೇ, ಅವನಿಗೆ ಚೆನ್ನಾಗಿ ಕನ್ನಡ ಬರುತ್ತೆ. ಅವ್ನು ನಮ್ಮನ್ನು ಕನ್ನಡದಲ್ಲೇ ಮಾತಾಡ್ಸಿದ್ದು. ಹಿಂದಿನೂ ಬರುತ್ತೆ, ಆದರೆ ಕನ್ನಡ ಅಂದರೆ ಗೊತ್ತಲ್ಲ, ಒಂಥರ ಫೀಲೇ ಬೇರೆ. ಸೊ ಇದು ನಾವು ಚೆಕ್ಕಿನ ಆಗಿ ಮೇಲೆ ಹೇಗಿದೆ ಅಂತ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಅವರು ಲಂಚ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೂ ಬೋಟು ಮೂವ್ ಆಗಿರಲಿಲ್ಲ. ಬನ್ನಿ ಅಲ್ಲಿಂದ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನೋಡೋದಕ್ಕೂ ಕೂಡ ಪ್ಲೇಸ್ ಇದೆ ಇಲ್ಲಿ. ಹಾಗೆ ಇದನ್ನು ಲುಕ್ಔಟ್ ಮಾಡ್ಕೊಂಡು ಬರೋಣ. ಈಗ ನಾನು ಪಾರ್ಕಿಂಗ್ ಮಾಡಿರೋದು ನೋಡಿ, ಅಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿಂದಲೇ ನಾವು ಎಂಟ್ರಿ ಆಗಿದ್ದು. ಈಗ ಲಂಚೆಲ್ಲ ರೆಡಿಯಾಗಿದೆ. ಈಗ ಲಂಚಿನ ಬಾರಿಸೋ ಟೈಮ್ ಆಗಿದೆ. ಲಂಚಲ್ಲಿ ಕೂಡ ಅಷ್ಟೇ ತುಂಬ ವೆರೈಟೀಸ್ ಇತ್ತು. ಹಾಗೆ ಅವರು ಒಳ್ಳೆ ಫುಡ್ ಮಾಡಿದ್ರು. ಅಂದರೆ ನಾನು ಅಂದ್ಕೊಂಡೆ ಕೇರಳದಲ್ಲಿ ಅಷ್ಟು ಚೆನ್ನಾಗಿರೋದಿಲ್ವೇನೋ, ಅವ್ರು ಯಾವ ಥರ ಅಡುಗೆ ಮಾಡ್ತಾರೋ ಅಂತ. ಚೆನ್ನಾಗಿತ್ತು. ನಾವು ಗೋವಾಗೆ ಹೋಗಿದ್ದಾಗ ಒಂದು ಸತಿ ಕ್ರೂಸಲ್ಲಿ ಒಂದು ನೈಟ್ ಪಾರ್ಟಿ ಥರದ್ದೇನೋ ಹೋಗಿದ್ವಲ್ಲ, ಊಟನೇ ಚೆನ್ನಾಗಿರಲಿಲ್ಲ. ಸೇಮ್ ಹಾಗೆ ಇರುತ್ತೇನೋ ಒಂದು ಫೀಲಿಂಗಲ್ಲಿ ತೊಗೊಂಡೆ. ಬಟ್ ತುಂಬ ಚೆನ್ನಾಗಿ ಮಾಡಿರೋ ಅಡುಗೆ ಎಲ್ಲ ಈ ಹುಡುಗರೇ ಸೇರಿ ಮಾಡಿರೋ ಅಡುಗೆಗಳು.
ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಥರ ವೆರೈಟಿ ಇತ್ತು ವೆಜ್ಜಲ್ಲಿ. ನಾನ್ ವೆಜ್ ಮಾತ್ರ ಅವರು ನಮಗೆ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದು ಟೇಬಲಿಗೆ. ನಾವು ನಾನ್ ವೆಜ್ ಮೀಲ್ಸ್ ತೊಗೊಂಡ್ವಿ. ಇನ್ನು ಕೇರಳಗೆ ಹೋಗಿ ನಾನ್ ವೆಜ್ ತಿಂದಿಲ್ಲ ಅಂದರೆ ನಿಮಗೆ ಫಿಶ್ ಮೀನಲ್ಲ, ಸೊ ಹಾಗಾಗಿ ನಾನ್ ವೆಜ್ ಮೀಲ್ಸ್ ತೊಗೊಂಡಿದ್ವಿ. ಇಲ್ಲಿ ವೆಜ್ಜೆಲ್ಲ ಪ್ರೊವೈಡ್ ಮಾಡಿರ್ತಾರೆ. ಕೆಲವರು ವೆಜ್ ತಿಂತಾರೆ, ಕೆಲವರು ನಾನ್ ವೆಜ್ ತಿಂತಾರಲ್ಲ, ಅವ್ರು ಮಿಕ್ಸ್ ಮಾಡಿಲ್ಲ, ಅದನ್ನು ಸಪ್ರೇಟಾಗಿ ನಮಗೆ ಟೇಬಲ್ಗೆ ಸರ್ವ್ ಮಾಡಿದರು. ನೋಡಿ ಆ ನೀರಿನ ಮಧ್ಯದಲ್ಲಿ ಊಟ ತಿಂತಾರೆ ಇರುತ್ತೆ. ಆಲ್ರೆಡಿ ಬೋಟು ಮೂವ್ ಆಗ್ತಾಯಿತ್ತು. ನಾನು ಹೇಳ್ತಿದ್ದೀನಿ ಗೈಸ್, ತುಂಬ ಅಂದರೆ ತುಂಬ ಬಿಸಿಲು. ಸೊ ಇದೆ ತಗೊಳ್ಳಿ, ಯಾಕಂದರೆ ನಾವು ಊಟ ತಿನ್ನೋ ಅಷ್ಟೊತ್ತಿಗೆ ಫುಲ್ಲು ಬೆವ್ತೋಗಿದ್ವಿ. ಎ ಸಿ ಹಾಕಿದ್ರೂ ಸಾಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿ ಆಗ್ತಾಯಿತ್ತು ನನಗೆ. ನನಗೆ ಎಲ್ಲರಿಗೂ ಶೆಕೆ ಆಗ್ತಾಯಿತ್ತು. ನಾವು ಎ ಸಿ ಕೆಳಗಡೆ ಕೂತ್ಕೊಂಡೇ ಬಿಟ್ಟಿದ್ವಿ. ಆಮೇಲೆ ಇಲ್ಲಿ ಕೂತಿದ್ದ ಜಾಗದಲ್ಲಿ ಫುಲ್ಲು ಎ ಸಿ ಕಮ್ಮಿ ಬರ್ತಾಯಿತ್ತು. ಅಂದರೆ ಅವರು ಅಷ್ಟು ದೂರಕ್ಕೆ ಪಕ್ಕನೇ ಹಾಕಲ್ವಲ್ಲ. ಸೊ ಆಮೇಲೆ ಎ ಸಿ ಇರೋ ಕಡೆಯೇ ಟೇಬಲ್ ಹೇಳ್ಕೊಂಡು ಮತ್ತೆ ಕೂತ್ಕೊಂಡ್ವಿ ನಾವು. ಆವಾಗ ಸ್ವಲ್ಪ ನೆಮ್ಮದಿ ಆಯಿತು. ಎಷ್ಟು ಫ್ಯಾನ್ ಹಾಕಿದ್ರು ಅವರು ಸಾಕಾಗ್ತಾಯಿಲ್ಲ. ಎ ಸಿ ಫ್ಯಾನು ಎಲ್ಲ ಹೊಡ್ತಿತ್ತು. ಆವಾಗಲೇ ಸ್ವಲ್ಪ ಕೂಲಾಗಿತ್ತು. ನೋಡಿ ಫಿಶ್ ಎಲ್ಲ ನಮಗೆ ತಂದು ಕೊಟ್ಟಿದ್ದಾರೆ. ನಾನ್ ವೆಜ್ ಮೀಲ್ಸ್ ಅಂದರೆ ಫಿಶ್ ಕೊಡ್ತಾರೆ. ಸೊ ಅದು ಕೂಡ ಒಬ್ಬರಿಗೆ ಒಂದೇ ಫಿಶ್ಶು, ಅದರಲ್ಲಿ ಜಾಸ್ತಿ ಇಲ್ಲ. ಮತ್ತು ಈವ್ನಿಂಗು ಅವರು ನಮ್ಮನ್ನ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿ ಫಿಶ್ ತೊಗೊಳೋದಕ್ಕೆ. ಶಾಪ್ ಮಾಡಿ ನಾವು ಕೊಟ್ಟರೆ ಅವ್ರು ಕುಕ್ ಮಾಡ್ತಾರೆ. ಬಟ್ ಅವರು ₹1 ಎಕ್ಸ್ಟ್ರಾ ಚಾರ್ಜ್ ತೊಗೊಂಡಿಲ್ಲ. ನಮಗೆ ಖುಷಿ ಆಯಿತು, ಕೊಡಬಹುದು. ಅವ್ರು ಯಾವುದೇ ಥರ ಡಿಮ್ಯಾಂಡ್ ಕೂಡ ಮಾಡಿಲ್ಲ, ಅದೊಂದು ಖುಷಿ ಆಯಿತು. ಕೆಲವರು ಡಿಮ್ಯಾಂಡ್ಸ್ ಮಾಡ್ತಾರೆ, ಇವರೇನು ಡಿಮ್ಯಾಂಡ್ಸ್ ಮಾಡಿಲ್ಲ. ನಮಗೆ ಬೇಕಂದರೆ ಕೊಡ್ಬೋದು, ಬೇಡ ಅಂದರೆ ಇಲ್ಲ. ಬನ್ನಿ ಈಗ ಫಿಶ್ ಮಾರ್ಕೆಟಿಗೆ ಹೋಗೋಣ. ನಾನು ಸ್ವಲ್ಪ ಕ್ಲಿಪ್ ತೊಗೊಂಡೆ, ಯಾಕಂದರೆ ನನ್ನ ಸಣ್ಣ ಮಗನ ಇಟ್ಕೊಳ್ಳೋದೇ ಕಷ್ಟ. ಅವ್ರು ಆ ಬಾತ್ ಮೇಲೆ ಬಿಟ್ಬಿಟ್ರೆ ಇವನು ಎಲ್ಲಿ ಬಿದ್ದೋಗ್ಬಿಡ್ತಾನೋ ನೀರ ಹತ್ರಕ್ಕೆ ಹೋಗಿ ಅಂತ ನಾನು ಅವನನ್ನು ಗಮನಿಸ್ಕೊಂಡು ಸ್ವಲ್ಪ ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಇನ್ನೊಂದೇನೆಂದರೆ ಇಲ್ಲಿ ಫಿಶ್ಶು ಸಿಕ್ಕಾಗುತ್ತೆ ರೇಟ್. ಯೂಶ್ವಲಿ ನಾವು ಹೊರಗಡೆ ತೊಗೊಳೋದಕ್ಕಿಂತ ಇಲ್ಲಿ ರೇಟ್ ಇಲ್ಲಿ ಮಾರೋದ್ರಿಂದ ಸ್ವಲ್ಪ ರೇಟ್ ಇದೆ. ನಾವು ಅದೊಂದೆರಡೇ ಫಿಶ್ ತೊಗೊಂಡಿದ್ದು ನನ್ನ ಮಗನಿಗೋಸ್ಕರ. ಅದು ತೊಗೊಂಡು ನೈಟು ಒಂದು ಸ್ವಲ್ಪ ಇದಾದಮೇಲೆ ನನ್ನ ಮಗ ಏನೋ ಮಾಡ್ತಿದ್ದ, ಅದೊಂದು ಕ್ಲಿಪ್ ಹಾಕ್ತೆ. ಮಿಡಿಲಲ್ಲಿ ವಿಲೇಜ್ ಬೋಟಿಂಗ್ ಅಂತ ಒಂದು ಕೊಡ್ತಾರೆ. ಅದು ಒಂದು ಬೋಟಿಗೆ ₹600 ಚಾರ್ಜ್ ಮಾಡ್ತಾರೆ. ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಎಲ್ಲೋ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸು. ನಮ್ಮ 1 ಅವರಕ್ಕೆ ಹೋದರೆ ಹೇಗಿರುತ್ತೆ ಅದೇ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಅಲ್ಲಿ ಕೂಡ ತುಂಬ ಜನ ಫಾರಿನರ್ಸ್ ಇದ್ದರು. ಅವರು ಕೂಡ ಆ ಕಡೆಯಿಂದ ಬರ್ತಿದ್ದಾಗ ನನಗೆ ಹಾಯ್ ಹೇಳಿದರು. ಆ ಕ್ಲಿಪ್ಪೆಲ್ಲ ಮಿಸ್ ಆಗೋಗಿದೆ. ತುಂಬ 6 months ಆಯ್ತಲ್ಲ, ಯಾವಾಗ ಎಲ್ಲಿ ಡಿಲೀಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಬೇಕ್ರಿ ಅಲ್ಲ, ಎಲ್ಲಿರು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಅದಾದಮೇಲೆ ಸ್ಪೀಡ್ ಬೋಟಿಂಗ್ ರೈಡ್ ಹೇಗಿತ್ತು ಗೊತ್ತಾ, ಕ್ರೇಜಿ ಆಗಿತ್ತು. ಈ ಸ್ಪೀಡ್ ಬೋಟ್ ರೈಡ್ ಅಂತೂ ಸಿಕ್ಕಾಬಟ್ಟೆ. ನಾನಂತೂ ಕಿರ್ಚಿ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ನೀವು ಎಲ್ಲರ ಫೇಸ್ ಹೇಗಾಗಿದೆ ಅಂತ. ಕೂದಲೆಲ್ಲ ಎಳ್ಕೊಂಡು ಹೋಗ್ತಾಯಿದೆ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಿದ್ದು. ಆ ಗಾಳಿಗೆ ಅದಕ್ಕೆ ಮೊಬೈಲ್ ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ ಬೇರೆ ಆಗ್ತಿತ್ತು. ನೋಡ್ತಿರ್ಬೋದು ನಾವು ಹೇಗೆ ಶೇಕ್ ಆಗ್ತಿದ್ದೆ ಕ್ಯಾಮ್ರಾ ಅಂತ ಅಂದ್ಬಿಟ್ಟು. ಅಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಮಗ ಫುಲ್ ಕೆಲವು ಮಕ್ಕಳು ಎದುರ್ಕೋತಾರೆ, ಇವ್ನು ಎದುರ್ಕೊಳ್ತಾನೆ ಇಲ್ಲ. ಇವನು ಹ್ಯಾಪಿಯಾಗಿರೋದ್ರಿಂದ ನಾನು ಅಲ್ಲಿ ಡ್ರೈವ್ ಮಾಡ್ತಿದ್ರಲ್ವ ಸ್ಪೀಡ್ ಬೋಟ್ನ, ಅವರು ಇಸ್ಕೊಂಡು ಕ್ಯಾಮ್ರಾನ ಫೋನ್ನ ಅವರು ವಿಡಿಯೋ ತೆಗೆದುಕೊಟ್ರು ನನಗೆ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದೆ, ನೀವು ಅಬ್ಸರ್ವ್ ಮಾಡ್ತಿರೋದು. ಅವರು ಒಂದೊಂದು ಟರ್ನಿಂಗ್ ಮಾಡ್ತಾರಲ್ಲ, ಅದನ್ನು ಜೀವ ಹೋಗಿ ಬಾಯಿಗೆ ಬಂದಾಗ ಹಾಕ್ಬೇಕು. ಅಷ್ಟು ಸ್ಪೀಡಾಗಿರುತ್ತೆ. ನಾನು ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ ಇಷ್ಟು ಸ್ಪೀಡ್ ಬೋಟ್ನ. ಎಲ್ಲೂ ಇಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ನೀವು ಹೋಗಲೇಬೇಕು ಯಾರೇ ಆಗಲಿ. ಫಸ್ಟ್ ಸ್ಪೀಡ್ ಬೋಟ್ ತಾನೆ, ಏನು ಬೇಡ ಬಿಡು ಅಂತಂದ್ರೆ ಆಮೇಲೆ ಅದಕ್ಕೆ ಹೋಗಿ ನೋಡೋಣ ಅಂತ ಸಖತ್ ಕ್ರೇಜಿ ಆಗಿತ್ತು ಸ್ಪೀಡ್ ಬೋಟ್. ಪರ್ ಹೆಡ್ ₹400 ಚಾರ್ಜ್ ಮಾಡ್ತಾರೆ ಇವರು. ಇದಕ್ಕೆ ಮಾತ್ರ ಪರ್ ಹೆಡ್ ಥರ ಚಾರ್ಜ್ ಮಾಡ್ತಾರೆ. ಜಿತೇನ್ಗೆ ಇಲ್ಲ, ಚಿಕ್ಕವನಿಗೆ. ನನ್ನ ಹಸ್ಬೆಂಡು, ನಾನು ಮತ್ತು ನನ್ನ ದೊಡ್ಡ ಮಗ, ಮೂವರಿಗೂ
ಚಾರ್ಜು. ಚಿಕ್ಕವನಿಗೆ ಚಾರ್ಜ್ ಇಲ್ಲ. ನೋಡ್ತಾ ಇರ್ಬೋದು, ನೋಡಿ ಹೇಗೆ ಶೇಕ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಸಿಕ್ಕಾಬಟ್ಟೆ ಕ್ರೇಜಿ ಆಗಿತ್ತು. ಇದರಲ್ಲಿ ಕೆಲವೊಂದು ವೀಡಿಯೋಸು ನೈಟ್ ಡಿನ್ನರ್ದು, ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಇತ್ತು, ಅದೆಲ್ಲ ಮಿಸ್ ಆಗಿದೆ. ಬಟ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ದಸರಾಗೆ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಹೋಗಿ. ಬಟ್ ಆದರೆ AC ರೂಮೇ ಬುಕ್ ಮಾಡ್ಕೊಳ್ಳಿ, ವಿತೌಟ್ AC ಹೋಗ್ಬೋದು. ಅದಂತೂ ನನ್ನ ಒಂದು ಮೇನ್ ರಿಕ್ವೆಸ್ಟು. ಯಾಕಂದರೆ ಅಲ್ಲಿ ತುಂಬ ವೆದರು, ಯಾವ ಟೈಮ್ಗೆ ಹೋಗಿ ತುಂಬ ವೆದರು ಹೀಟಾಗೇ ಇರುತ್ತೆ. ಸೊ ಹಾಗಾಗಿ ನೀವು AC ಬುಕ್ ಮಾಡ್ಕೊಂಡು ಹೋಗಿ. ಇದಾಗಿತ್ತು ಇವತ್ತಿನ ನಮ್ಮ ಅಲಪಿ ಒಂದು ಜರ್ನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ